ಪೌರಾಯುಕ್ತೆಗೆ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಕೋರ್ಟ್ಗೆ ಆರೋಪಿ ರಾಜೀವ್ ಗೌಡನನ್ನ ಹಾಜರುಪಡಿಸಲಾಗಿದೆ. ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದ್ದು, ಜಾಮೀನು ಅರ್ಜಿ ಸಲ್ಲಿಕೆ ಕುರಿತಾಗಿ ಆರೋಪಿಗಳ ಪರ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ದಾರೆ. ಆರೋಪಿ ಸರ್ಕಾರಿ ಅಧಿಕಾರಿ ಜೊತೆ ಫೋನ್ನಲ್ಲಿ ಮಾತ್ರ ಮಾತನಾಡಿದ್ದಾರೆ. ಯಾವುದೇ ಫಿಸಿಕಲ್ ಅಸಲ್ಟ್ ಮಾಡಿಲ್ಲ, ಯಾಕೆ ಈ ಸೆಕ್ಷನ್ ಹಾಕಿದ್ರು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಆರೋಪಿಗೆ ಜಾಮೀನು ಕೊಡಿ ಅಂತ ವಾದ ಮಂಡಿಸಿದ್ದಾರೆ. ಈಗಾಗಲೇ ಆರೋಪಿ ಕ್ಷಮೆ ಕೂಡ ಕೇಳಿದ್ದಾರೆ. 2 ದಿನದಲ್ಲಿ ಸಂಧಾನ ಕೂಡ ನಡೆದಿದೆ. ಆದ್ರೂ ಇವರು ಉದ್ದೇಶಪೂರ್ವಕವಾಗಿ ದೂರು ನೀಡಿದ್ದಾರೆ. ಇಲ್ಲಿ ರಾಜಕೀಯ ಶಕ್ತಿಗಳ ಕೈವಾಡ ಕೂಡ ಇದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಿ ಅಂತ ಮನವಿ ಮಾಡಿದ್ದಾರೆ. ನೋಡಿ, ಫಸ್ಟ್ ಡೇ ಇಂದ ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದನ್ನ ಬೇರೆ ಜಾಗ ಯಾವ ಜಾಗ ಇದ್ದಾರೆ ಆ ಥರದ್ದು ಮಾಹಿತಿ ಸಿಕ್ಕಿದೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಮ್ಮ ಟೀಮ್ 5-6 ದಿನದಿಂದ ಹೊರಗಡೆ ಇತ್ತು. ಸೊ ನಿನ್ನೆ ಯಾವಾಗ ಅವ್ರಿಗೆ ಖಚಿತ ಮಾಹಿತಿ ಬಂದಿದೆ ಕಿ ಆ ಜಾಗ ಒಂದು ಹೋಗೋಕ್ಕೆ ಚಾನ್ಸಸ್ ಇದೆ, ಆ ಜಾಗ ಹೋಗಿ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಫ್ರೆಂಡ್ ಇದ್ದಾರೆ, ಅವರು ಶೆಲ್ಟರ್ ಕೊಟ್ಟಿದ್ದಾರೆ. ಅವ್ರ ಜೊತೆ ಅವ್ರ ಬೆಂಗಳೂರು ವಾಸ ಅವ್ರದ್ದು ನೇಟಿವ್, ಅವ್ರ ಜೊತೆ ಹಳೆ ಫ್ರೆಂಡ್ಶಿಪ್ ಇದೆ. ಅವ್ರಿಗೆ ಹೆಲ್ಪ್ ಮಾಡಿ ಅವ್ರ ಗಾಡಿಯಲ್ಲಿ ನಿನ್ನೆ 2 ಜನ ಸಿಕ್ಕಿದ್ದಾರೆ. ಅವ್ರಿಗೆ ಕೂಡ ನಾವು ಕರ್ಕೊಂಡ್ಬಂದಿದ್ದೀವಿ. ಸೆಪ್ರೇಟ್ ಪ್ರಕರಣ ಯಾವುದೂ ಆಗಿಲ್ಲ. ಈ ಕೇಸಲ್ಲಿ ಹಾರ್ಬರಿಂಗ್ ದ ಕ್ರಿಮಿನಲ್ ಶೆಲ್ಟರ್ ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ಏನು ಕ್ರಮ ತಗೋಬೇಕು ಅದು ತಗೊಳ್ತೀವಿ ಅವ್ರ ಮೇಲೆ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನದ ವಿಚಾರದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ರಾಜೀವ್ ಗೌಡ ಬಂಧಿಸಲು ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದೆ. ಯಾವುದೇ ಚುನಾಯಿತ ಪ್ರತಿನಿಧಿ ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ಯಾವ ಅಧಿಕಾರಿಗಳು ನಮ್ಮ ಸೇವಕರಲ್ಲ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು. ಈಗ ಬಂಧನವಾಗಿದೆ, ಕಾನೂನು ಕ್ರಮ ಏನಾಗುತ್ತೆ ನೋಡಬೇಕು ಅಂತ ಹೇಳಿದ್ದಾರೆ. ವುಮೆನ್ ಕಮಿಷನ್ ಇದೆಯಲ್ಲ, ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೆ, ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆನೂ ಆಗಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ. ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೇವೆ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇದೆ. ಹಾಗಾಗಿ ಯಾರೂ ಕೂಡ ನಮ್ಮ ಆಳುಗಳಲ್ಲ, ಯಾರೂ ಕೂಡ ದೇ ಆರ್ ನಾಟ್ ಸಬ್ಸರ್ವೆಂಟ್ಸ್, ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್. ಹಾಗಾಗಿ ಕಾನೂನು ರೀತಿ ಏನ್ ಕ್ರಮ ತಗೊಳುತ್ತೆ, ರಾಜ್ಯ ಸರ್ಕಾರ ಏನ್ ತಗೊಳುತ್ತೆ ನಾವು ನೋಡೋಣ. ರಾಧಾರಮಣ ಸೀರಿಯಲ್ ಖ್ಯಾತಿಯ ನಟಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ. ಸೋಮಶೇಖರ್ ಪತ್ನಿ ನಟಿ ಕಾವ್ಯ ಗೌಡ ಹಾಗೂ ನಂದೀಶ್ ಪತ್ನಿ ಪ್ರೇಮ ಮಧ್ಯೆ ಆಗಾಗ ಜಗಳವಾಗ್ತಾ ಇತ್ತು. ನಿನ್ನೆ ಕೂಡ ಗಲಾಟೆಯಾಗಿದ್ದು, ಗಲಾಟೆ ವಿಕೋಪಕ್ಕೆ ತಿರುಗಿ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಜಗಳದ ಮಧ್ಯೆ ಪ್ರೇಮಗೆ ಚಪ್ಪಲಿಯಿಂದ ಹೊಡೆದ ಆರೋಪ ಕೇಳಿ ಬಂದಿದೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ಪ್ರೇಮ ತಂದೆ ರವಿ ಕಲ್ಕೆರೆಗೂ ಕೂಡ ನಟಿ ಕಾವ್ಯ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ 2 ಕುಟುಂಬದಿಂದ ದೂರು ಪ್ರತಿದೂರು ದಾಖಲಾಗಿದ್ದು, ಇವತ್ತು ರಾಮಮೂರ್ತಿ ನಗರ ಠಾಣೆಗೆ ಪ್ರೇಮ ಮತ್ತು ನಟಿ ಕಾವ್ಯ ಗೌಡ ಆಗಮಿಸಿ ವಿಚಾರಣೆಯಲ್ಲಿ ಹಾಜರಾಗಿದ್ರು. ಇನ್ನು ಇದೇ ವಿಚಾರವಾಗಿ ನಟಿ ಕಾವ್ಯ ಗೌಡ ಹಾಗೂ ಅವರ ತಂಗಿ ಭವ್ಯ ಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗ FIR ಆಗಿದೆ. ಸೊ ಕಾನೂನು ಪ್ರಕಾರ ಅವ್ರು ಏನು ತಗೋಬೇಕೋ ಅವ್ರು ತಗೊತಾರೆ. ಯಾರೆಷ್ಟೇ ಜನ ಏನೇ ಮಾತಾಡಿದ್ರು ನನಗೆ ಯಾವುದಕ್ಕೂ ಭಯ ಇಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದು ಹೇಳ್ತೀನಿ, ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟಿಗೆ ₹1 ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ. ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು ಹಂಗಂತ ಬಂದಿದ್ದರೆ, ನನ್ನ ಅಕೌಂಟಿಗೆ ಬಂದಿದ್ದರೆ ಡೆಫಿನೆಟಾಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರೋ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ ಇದೆ. ನನ್ನ ಜೀವನ ನನಗೆ ಗೊತ್ತು, ನಾನು ಹೇಗೆ ನಡೆಸಬೇಕು ಅಂತ. ಇಲ್ಲಿ ಯಾರಿಗೋಸ್ಕರನೂ ಭಯ ಪಡ್ತಿಲ್ಲ. ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಕೇಳಕ್ಕೆ ಹೋದಾಗ ಇಮಿಡಿಯೇಟ್ಲಿ ನಂದೀಶ್ ಅನ್ನೋರು ಆ್ಯಂಡ್ ಅವರು ರವಿ ಮಾಸ್ಟರ್ ಅನ್ನೋರು ಇಮಿಡಿಯೇಟಾಗಿ ಬಂದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯು ಕ್ಯಾನ್ ಸಿ ದಿಸ್. ಸೊ ಹಾಗಾಗಿ ಅದಾದಮೇಲೆ ಅಲ್ಲಿಂದ ಬಂದು ಡೈರೆಕ್ಟ್ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್, ಯಾರಂತಾನೆ ಗೊತ್ತಿಲ್ಲ. ಸಡನ್ ಆಗಿ ಬಂದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರಂತಾನೆ ಗೊತ್ತಿಲ್ಲ. ಅವ್ರು ಆಲ್ರೆಡಿ ಹೊಡೆದಿದ್ದಾರೆ. ಹೌದು, ಯಾಕೆ ಹೊಡಿತಿದ್ದಾರೆ? ಅಲ್ಲಿ ಆಲ್ರೆಡಿ ಒಂದು ಡೈಲಮಾ ನಡೀತಾ ಇದೆ. ಸಡನ್ ಆಗಿ ನಾವು ಹೋದಾಗ ನಾವು ಹೋಗಿದ್ದು ಇಮಿಡಿಯೇಟ್ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಸರ್. ಇದು ಅಲ್ಲಿ ಕೈಯಲ್ಲೇ ಆಕ್ಚುಲಿ ಬಂದು ಇಲ್ಲೇ ಹಿಡ್ಕೊಂಡಿದ್ದು. ಇಬ್ಬರೂ ಅಷ್ಟೇ ಇಲ್ಲೇ ಹಿಡ್ಕೊಂಡು ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು.
ಇನ್ನು ಠಾಣೆಯಿಂದ ವಿಚಾರಣೆ ಮುಗಿಸಿ ಬಂದ ಬಳಿಕ ದೂರುದಾರೆ ಪ್ರೇಮ ಮಾಧ್ಯಮಗಳಿಗೆ ಮಾತನಾಡಿದ್ರು. ಕಾವ್ಯಗೌಡ ನಮ್ಮ ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಮನೆ ಬೇಕು, ಅದಕ್ಕಾಗಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸರ್, ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನೀನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾಯಿದ್ದಾರೆ, ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು, ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಿದ್ದಾರೆ ಸರ್, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ. ಮದುವೆಯಾಗಿ 2.5 ತಿಂಗಳಿಗೆ ನವ ವಿವಾಹಿತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಹರೀಶ್ ಮೃತ ದುರ್ದೈವಿ. ಮದುವೆಯಾಗಿ 2.5 ತಿಂಗಳಲ್ಲಿ ಹೆಂಡತಿ ಪರಪುರುಷನೊಂದಿಗೆ ಓಡಿ ಹೋಗಿದ್ಲು. ಇದರಿಂದಾಗಿ ಮನನೊಂದ ಹರೀಶ್ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾರೆ. ತನ್ನ ಸಾವಿಗೆ ಹೆಂಡತಿ, ಅತ್ತೆ, ಮಾವ ಮತ್ತು ಹೆಂಡತಿಯನ್ನ ಕರೆದುಕೊಂಡು ಹೋದಂತಹ ಯುವಕನೇ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಹರೀಶ್ ಆತ್ಮಹತ್ಯೆ ಸುದ್ದಿ ಕೇಳಿ ಮದುವೆ ಮಾಡಿಸಿದ ಸರಸ್ವತಿ ಸೋದರ ಮಾವ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನನೊಂದು ಮನೆಯಲ್ಲಿ ವಿಷ ಸೇವಿಸಿ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಿಟ್ಬಿಡೋ, ನಾನು ಮೊದಲು ಲವ್ ಮಾಡಿದ್ದೆ ಅಂತೇಳಿ ಅಷ್ಟೆಲ್ಲ ಆದಮೇಲೆ ಕೂಡ ನಮ್ಮೂರು ಗ್ರಾಮಸ್ಥರು ಬಂದು ಇಲ್ಲಿ ಸಾಹೇಬ್ರು ಕರೆದಾಗ ಇವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ತಿರುಗಿದಿನ ಮಾರನೇ ದಿನ ಹೆಬ್ಬಾಳ ದಾರಿಯಲ್ಲಿ ನಮ್ಮೂರು ಪಕ್ಕಕ್ಕೆ ಹೊಲ ಇವ್ರ ಜಮೀನಿನ ಹತ್ರ ಅಟ್ಯಾಕ್ ಮಾಡಿ ದಾವಣಗೆರೆ ಹುಡುಗರು ಕರ್ಕೊಂಬಂದು ಕಾರಿನಲ್ಲಿ ನೀನು ಆ ಹುಡುಗಿ ಸಹೋದರ ಯಾವುದೇ ಕಾರಣಕ್ಕೆ ನೀನು ಬಿಡಲ್ಲ ಅಂದು ಅವನು ಹೊಡಿಸ್ಕೊಂಡು ಇವ್ರ ತಂದೆ ಹತ್ರ ಮಾತ್ರ ಅಷ್ಟೇ ಹೇಳಿರೋದು. ಮೇಯ್ನ್ ಅವನೇ A1 A2 ಆ ಹುಡುಗಿ ಸರಸ್ವತಿ ಇರೋದ್ರಿಂದ ಇನ್ನೂ ಇತರೆ ಅವ್ರು ಹಿಂದಿದ್ದಾರೆ. ಇವರೆಲ್ಲರ ಮೇಲೂ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಈಗ ಇವ್ರನ್ನೆಲ್ಲರನ್ನು ಬಂಧಿಸಬೇಕು, ಬಿಟ್ಬಿಡೋ, ನಾನು ಮೊದಲು ಲವ್ ಮಾಡಿದ್ದೆ ಅಂತೇಳಿ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಟೈನರ್ ವಾಹನ ಚಾಲಕರನ್ನ ಮಹಾರಾಷ್ಟ್ರದ ಎಸ್ಐಟಿ ತಂಡ ಬಂಧನ ಮಾಡಿದೆ ಎನ್ನಲಾಗ್ತಾ ಇದೆ. 2 ಕಂಟೈನರ್ ವಾಹನಗಳ 2 ಚಾಲಕರನ್ನ ಬಂಧಿಸಲಾಗಿದೆ ಎನ್ನಲಾಗಿದ್ದು, ಬಂಧಿಸಿ ಇಬ್ಬರನ್ನ ಅಜ್ಞಾತ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಅಲ್ಲಿಂದ ನೇರವಾಗಿ ಬಿಎಂಟಿಸಿ ಬಸ್ನಲ್ಲಿ ಲೋಕಭವನಕ್ಕೆ ತೆರಳಿದ್ದಾರೆ. ಮನ್ರೇಗಾ ಮರುಸ್ಥಾಪನೆ ಮಾಡುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ನ ಭೇಟಿಯಾಗಿ 26 ಜನರ ಕಾಂಗ್ರೆಸ್ ನಾಯಕರ ನಿಯೋಗ ಮನವಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ಆರ್ಎಸ್ಎಸ್ ಮಾರ್ಗದರ್ಶನ ನೀಡುತ್ತಾ ಇದೆ, ಜನ ಸ್ವಾವಲಂಬಿಯಾದ್ರೆ ಇವರ ಸೇವಕರಾಗಿರಲ್ಲ, ಹಾಗಾಗಿ ಈ ರೀತಿ ಮಾಡಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ತೆಗೆದು ವಿಬಿಜಿ ರಾಮ್ಜಿ ಕಾಯ್ದೆ ಮಾಡಿದ್ದಾರೆ. ಈ ಕೂಡಲೇ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ರದ್ದು ಮಾಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರು. ಈ ಕಾಯ್ದೆ ಇದೆಯಲ್ಲ ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು, ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲೂ ಕೂಡ, ತಾಲೂಕು ಮಟ್ಟದಲ್ಲೂ ಕೂಡ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ. ಇವತ್ತು ಪಾದಯಾತ್ರೆ ಇವತ್ತಿಲ್ಲ, ಬೇರೆ ದಿನ ಪಾದಯಾತ್ರೆಯನ್ನು ಕೂಡ ಪ್ರತಿ ತಾಲೂಕಿನಲ್ಲಿ ಮಾಡ್ತೇವೆ. ಅದು ಎಲ್ಲಿವರೆಗೆ ಅಂತಂದರೆ ನಮ್ಮ ಮನ್ರೇಗಾ ಕಾಯ್ದೆ ಅದು ವಾಪಸ್ ಮತ್ತೆ ಈ ಕಾಯ್ದೆ ಇದೆಯಲ್ಲ ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಿ ಇದನ್ನು ಪುನಃಸ್ಥಾಪನೆ ಮಾಡ್ತಕ್ಕಂಥ ಕಾಯ್ದೆಯನ್ನು ಮಾಡಿದೆ. ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ. ಈಗ ಕೊಡಳ್ಳಿ ಗ್ರಾಮ ಪಂಚಾಯತಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಕೋಡಳ್ಳಿ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ, ಆ ಊರ ಹೆಸರು ಇರ್ತದೆ, ಆ ಪಂಚಾಯತಿ ಹೆಸರು ಇದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದು ಪಕ್ಷ
ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾವು ಇದನ್ನು ಕೂಡಲೇ ಆದೇಶವನ್ನು ಮಾಡ್ತೇವೆ. ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ. ಗಾಂಧೀಜಿ ಕೊಂದವ್ರಿಗೆ ಈ ಅವಕಾಶ ನಾವು ಕೊಡೋದಿಲ್ಲ. ಗಾಂಧೀಜಿ ಅವರ ಹೆಸರು ಜೀವಂತವಾಗಿ ಎಲ್ಲಿವರೆಗೂ ಪಂಚಾಯಿತಿ ವ್ಯವಸ್ಥೆ ಇರ್ತದೆ, ಎಲ್ಲಿವರೆಗೂ ಗ್ರಾಮೀಣ ವ್ಯವಸ್ಥೆ ಇರ್ತದೆ, ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ, ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ ಆ ಹಕ್ಕನ್ನು ಏನು ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ನಮಗೆ ಕೊಟ್ಟರು, ಇಡೀ ದೇಶಕ್ಕೆ ಕೊಟ್ಟರು, ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ವಿಚಾರವಾಗಿ ರಾಮನಗರದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಮಂಜುನಾಥ್, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಸರು ಬದಲಾವಣೆ ಹೊರತು ಬೇರೆ ಏನೂ ಆಗಿಲ್ಲ. 1960ರಿಂದ ಸುಮಾರು 13 ಬಾರಿ ಹೆಸರು ಬದಲಾವಣೆ ಆಗಿದೆ. ಮೊದಲು 90% ಅನುದಾನ ಕೇಂದ್ರ ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಈಗ ಅದನ್ನ 60-40 ಮಾಡಲಾಗಿದೆ. ಇದರ ಉದ್ದೇಶ ರಾಜ್ಯಗಳಿಗೂ ಕೂಡ ಅದರ ಜವಾಬ್ದಾರಿ ಬರಲಿ ಅಂತ ಈ ಸ್ಕೀಮ್ನಿಂದ ಉದ್ಯೋಗದ ದಿನಗಳು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಯೋಜನೆ ಹೆಸರು ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಸ್ವಲ್ಪ ಬದಲಾವಣೆಯಾಗಿದೆ ಹೊರತು ಇನ್ನೇನಾಗಿಲ್ಲ. ಅದರಲ್ಲಿ ಈಗ ಸುಮಾರು 13-14 ಸರಿ 1960ನೇ ಇಸ್ವಿಯಿಂದ ಈ ಹೆಸರು ಬದಲಾವಣೆ ಆಗ್ತಾಯಿದೆ. ಉದ್ಯೋಗ ಖಾತ್ರಿ ಅಂದರು, ಉದ್ಯೋಗ ಭರವಸೆ ಅಂದರು, ರೋಜ್ಗಾರ್ ಅಂತ ಹೇಳಿದರು, ಈ ಥರ ಆಗ್ತಾನೇ ಇದೆ. ಅಂದರೆ 60-40 ಅಂತ ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು, ರಾಜ್ಯ ಸರ್ಕಾರ 10% ಕೊಡ್ತಾಯಿತ್ತು. ಇವಾಗ 60-40 ಮಾಡಿದ್ದಾರೆ. ಇದು ಮೂಲ ಉದ್ದೇಶ ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಇರಲಿ ಅಂತ ಅಷ್ಟೇ. ಉದ್ಯೋಗ ವಿಧಾನಸಭಾ ಕಲಾಪದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯದ ಕುರಿತು ಚರ್ಚೆ ನಡೆಸಲಾಗಿದೆ. ಚರ್ಚೆ ವೇಳೆ ರಾಜ್ಯಪಾಲರ ನಡೆಯ ಬಗ್ಗೆ ಶಾಸಕ ಪೊನ್ನಣ್ಣ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಪೊನ್ನಣ್ಣ ಮಾತಿಗೆ ವಿಪಕ್ಷಗಳು ಆಕ್ಷೇಪವೆತ್ತಿದ್ವು. ಇದೇ ವೇಳೆ ಶಾಸಕ ಸುರೇಶ್ ಕುಮಾರ್ ಮಾತನಾಡಿದ್ದು, ಇಂದು ಅಜೆಂಡಾ ಇರೋದು ರಾಜ್ಯಪಾಲರು ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯ. ಆದರೆ ಇವರು ರಾಜ್ಯಪಾಲರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಇವರು ರಾಜ್ಯಪಾಲರ ಭಾಷಣದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅಶ್ವತ್ಥ ನಾರಾಯಣ್ ಕೂಡ ಮಧ್ಯಪ್ರವೇಶ ಮಾಡಿದ್ದು, ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ಬಗ್ಗೆ ಮಾತಿನ ಸಮರ ನಡೆದಿದೆ. ರಾಜ್ಯಪಾಲರ ಜೊತೆಗಿನ ನಡವಳಿಕೆ ಅತ್ಯಂತ ಖಂಡನೀಯ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರು ಭಾಷಣದ ನಂತರವೇ ಆ ವರ್ಷದ ಕಲಾಪ ಆರಂಭವಾಗುತ್ತೆ. ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರ ಇದೆ. ರಾಹುಲ್ ಗಾಂಧಿ ಮೆಚ್ಚಿಸೋಕೆ ರಾಜ್ಯಪಾಲರ ವಿರುದ್ಧ ಹುಡುಕಾಟಿಕೆಯನ್ನು ಮಾಡ್ತಿದ್ದಾರೆ. ಕೇಂದ್ರದ ವಿರುದ್ಧದ ಕೆಟ್ಟ ಪದಗಳನ್ನು ರಾಜ್ಯಪಾಲರ ಬಾಯಿಂದ ಹೇಳಿಸಲು ಪ್ರಯತ್ನಿಸಿದ್ದಾರೆ. ಅಲ್ಲದೆ ರಾಜ್ಯಪಾಲರ ಜೊತೆ ಗೂಂಡಾವರ್ತನೆ ತೋರಿದ್ದಾರೆ. ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಪರಿಷತ್ನಲ್ಲಿ ಅಬಕಾರಿ ಇಲಾಖೆಯ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ನಿಯಮ 330 ಅಡಿಯಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪ ಮಾಡಿದ್ರು. ಅಬಕಾರಿ ಇಲಾಖೆಯಲ್ಲಿ ಕೋಟಿಗಳ ಅವ್ಯವಹಾರ ಆಗ್ತಾ ಇದೆ. ಬಾರ್ ನಡೆಸುವವರ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಂತಿಷ್ಟು ಹಣ ಕೊಡಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಅಧಿಕಾರಿಗಳು ಲಂಚ ತೆಗೆದುಕೊಳ್ಳುವಾಗ ಸಿಕ್ಕಿಬಿದ್ದಿದ್ದಾರೆ. ಈ ಪ್ರಕರಣದಲ್ಲಿ ನೇರವಾಗಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೆಸರಿದೆ. ಲಂಚ ಕೇಳಿರುವ ಬಗ್ಗೆ ಆಡಿಯೋ ಕೂಡ ವೈರಲ್ ಆಗಿದೆ ಅಂತ ಸರ್ಕಾರ ಹಾಗೂ ತಿಮ್ಮಾಪುರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗಾಗಿ ಬಿಜೆಪಿ ತೀವ್ರ ಸ್ವರೂಪದ ಹೋರಾಟಕ್ಕೆ ಸಿದ್ಧತೆ ನಡೆಸಿದೆ. ವಿಧಾನಸಭೆಯ ವಿಪಕ್ಷ ಲಾಂಚ್ನಲ್ಲಿ ಈ ಕುರಿತು ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಪಡೆಯಲು ಯಾವ ರೀತಿಯಲ್ಲಿ ಒತ್ತಡದ ಹೋರಾಟವನ್ನ ಮಾಡಬೇಕು ಅಂತ ಚರ್ಚೆ ನಡೆಸಿದ್ದಾರೆ. ಸದನದಲ್ಲಿ ಅಹೋರಾತ್ರಿ ಧರಣಿಯ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್. ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸುನೀಲ್ ಕುಮಾರ್, ಸುರೇಶ್ ಕುಮಾರ್ ಸೇರಿದಂತೆ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೆಡಿಎಸ್ ಅನ್ನ ಬುಡ ಸಮೇತ ಕಿತ್ತಾಕಬೇಕು ಎಂಬ ಚಲುವರಾಯಸ್ವಾಮಿ ಹೇಳಿಕೆ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ, 2019ರಲ್ಲಿ ಮನಸ್ಸು ಮಾಡಿದ್ರೆ ಅಂದು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಗೆಲ್ಲಬಹುದಾಗಿತ್ತು. ಯಾವ ಯುವ ನಾಯಕನ ಬಗ್ಗೆ ಮಾತನಾಡ್ತಾ ಇದ್ದೀರಾ ಚಲುವರಾಯಸ್ವಾಮಿ? ಅಧಿಕಾರಿಗಳನ್ನ ನಿಮ್ಮ ಮನೆಯ ಚಾಕರಿಗೆ ಇಟ್ಕೊಂಡಿದ್ದೀರಾ? ಮಿನಿಸ್ಟರ್ ಚಲುವರಾಯಸ್ವಾಮಿ, ನೀವು ಏನ್ ಮಾಡ್ತಾ ಇದ್ದೀರಾ ಅದನ್ನ ಮುಂದೆ ನಾವು ನಿಮಗೆ ಮಾಡಿ ತೋರಿಸ್ತೀವಿ. ಜೆಡಿಎಸ್ ಹಲವು ನಾಯಕರನ್ನ ಸೃಷ್ಟಿ ಮಾಡಿರುವ ಪಕ್ಷ. ಬಹಳಷ್ಟು ಜನ ಈ ಪಕ್ಷದಲ್ಲಿ ತಿಂದು ಉಂಡು ಹೋಗಿದ್ದಾರೆ ಅಂತ ತಿರುಗೇಟ್ಕೊಟ್ಟಿದ್ದಾರೆ. ಫೆಬ್ರವರಿ 5ರಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆ ಕರೆದಿದ್ದು, ಫೆಬ್ರವರಿ 5ರ ಸಂಜೆ 6 ಗಂಟೆಗೆ ಸಂಪುಟ ಸಭೆ ನಿಗದಿಯಾಗಿದ್ದು, ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ.
ಬೆಂಗಳೂರಿನ ರಾಜಾಜಿನಗರದ ರಾಜಕುಮಾರ್ ರಸ್ತೆ ಮತ್ತೊಂದು ಭಾಗ ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ತುಮಕೂರು ಹೈವೇ ಮೂಲಕ ನಗರ ಪ್ರವೇಶ ಮಾಡುವ ವಾಹನಗಳ ಮಾರ್ಗ ಬದಲಾವಣೆಯಿಂದಾಗಿ ಟ್ರಾಫಿಕ್ ಹೆಚ್ಚಾಗಿದೆ. ಹೀಗಾಗಿ ರಾಜಾಜಿನಗರ ಭಾಗದ ಸವಾರರಿಗೆ 2 ತಿಂಗಳು ಭಾರೀ ಟ್ರಾಫಿಕ್ ಇರುತ್ತೆ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಿನ್ನೆಲೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ವಿಭಾಗದಿಂದ ಸಿಬ್ಬಂದಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋಗೆ ಸಾರಿಗೆ ನೌಕರರ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಚಲೋಗೆ ಕರೆ ನೀಡಿತ್ತು. ಜನವರಿ 29ರಂದು ಬೆಂಗಳೂರು ಚಲೋ ನಡೆಸಲು ಮುಂದಾಗಿತ್ತು. ಹೀಗಾಗಿ ಬೆಂಗಳೂರು ಚಲೋ ಸೇರಿದಂತೆ ಯಾವುದೇ ಮುಷ್ಕರ ಪ್ರತಿಭಟನೆ ನಡೆಸದಂತೆ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ. ಕಾವ್ಯ ಅನ್ನೋರಿಗೆ ಜನವರಿ 1ರಂದು ಮಗು ಜನಿಸಿತ್ತು. ಆದರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮಗು ಅಂದೇ ಸಾವನ್ನಪ್ಪಿತು. ಇದರ ಕೊರಗಿನಲ್ಲೇ ಇದ್ದ ಕಾವ್ಯಗೆ ತಲೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಕುಟುಂಬಸ್ಥರು ಆಂಬ್ಯುಲೆನ್ಸ್ ಮಾಡಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಆದರೆ ಮಾರ್ಗ ಮಧ್ಯೆಯೇ ಬಾಣಂತಿ ಕಾವ್ಯ ಸಾವನ್ನಪ್ಪಿದ್ದಾರೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆ ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ರಾಮೇಗೌಡರನ್ನ ಬಂಧನ ಮಾಡಲಾಗಿದೆ. 14 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿ 4 ತಿಂಗಳ ಗರ್ಭಿಣಿ ಮಾಡಿರುವ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಬಂಗಾರಪೇಟೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಡೆಸರ್ಟಿನೋ ಕೆಫೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ಘಟನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗೋಕರ್ಣ ಕುಡ್ಲೆ ಕಡಲ ತೀರದಲ್ಲಿ 2 ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕುಡ್ಲೆ ಕಡಲ ತೀರಕ್ಕೆ ಬಂದಿದ್ದ ಪ್ರವಾಸಿಗರು ಸಮುದ್ರದಲ್ಲಿ ಈಜಾಡುವ ವೇಳೆ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಲೈಫ್ ಗಾರ್ಡ್ 2 ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. फोटो निकल हाँ ಅಂಬೇಡ್ಕರ್ ಭಾವಚಿತ್ರ ಇರುವ ಗ್ರಾನೈಟ್ಗೆ ಸಗಣಿ ಎಸೆದು ಅಪಮಾನಗೊಳಿಸಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ದೇವಸ್ಥಾನವೊಂದರ ಗೋಡೆಯ ಮೇಲಿನ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಎಸೆದು ಕಿಡಿಗೇಡಿಗಳು ವಿಕೃತಿಗೊಳಿಸಿದ್ದಾರೆ. ತಡಸ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಉದ್ಘಾಟನೆ ಪಾಲಿಟಿಕ್ಸ್ನಿಂದಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಮೂಲೆಗುಂಪಾಗಿದೆ. ಭವನ ನಿರ್ಮಾಣವಾಗಿ ವರ್ಷವಾದರೂ ಕೂಡ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಬಾಬೂಜಿ ಭವನವನ್ನ ನಿರ್ಮಿಸಲಾಗಿದೆ. ಆದರೆ 2024ರಲ್ಲೇ ಭವನ ನಿರ್ಮಾಣ ಆದರೂ ಕೂಡ ಉದ್ಘಾಟನೆಯಾಗದೆ ಪಾಳು ಬಿದ್ದಿದೆ. 2024ರಲ್ಲಿ ಉದ್ಘಾಟನೆಗೆ ಮುಂದಾಗಿದ್ದಾಗ ಮುನಿಯಪ್ಪರನ್ನ ಕರೆಯದಿದ್ದಕ್ಕೆ ಒಂದು ಗುಂಪು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಇದಾದ ಬಳಿಕ ಕೋಲಾರ ಜಿಲ್ಲಾಡಳಿತ ಉದ್ಘಾಟನೆ ಮಾಡುವುದನ್ನ ಮರೆತಿದ್ದು ಸ್ಥಳೀಯರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲಾ ಕ್ರೀಡಾಂಗಣ ದುಸ್ಥಿತಿಯಲ್ಲಿದೆ. ಸ್ಟೇಡಿಯಂ ಗ್ರೌಂಡ್ ಮಳೆಗಾಲದಲ್ಲಿ ಕೆಸರು ಗದ್ದೆಯಾಗುತ್ತೆ. ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಅಥ್ಲೀಟ್ಸ್ಗಳು ಸಂಕಷ್ಟ ಎದುರಿಸ್ತಾ ಇದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಥ್ಲೀಟ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 9 ಎಕರೆ ಪ್ರದೇಶದಲ್ಲಿರುವ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನವಿದ್ದರೂ ಹಾವೇರಿ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ವಾರದಲ್ಲಿ 5 ದಿನ ಕೆಲಸದ ವ್ಯವಸ್ಥೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇಂದು ದೇಶಾದ್ಯಂತ ಬ್ಯಾಂಕ್ ನೌಕರರು ಮಹಾ ಒಕ್ಕೂಟ ಮುಷ್ಕರಕ್ಕೆ ಕರೆ ನೀಡಿದೆ. ಧಾರವಾಡದಲ್ಲಿ ಬ್ಯಾಂಕ್ ಕಾರ್ಮಿಕ ಸಂಘಗಳ ಸಂಯುಕ್ತ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು ಮತ್ತು ಜುಬಿಲಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ರ್ಯಾಲಿಯನ್ನು ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಕೂಡ ಬ್ಯಾಂಕ್ ನೌಕರರು ಮುಷ್ಕರದ ಬಿಸಿ ತಟ್ಟಿದೆ. ಮುಷ್ಕರದ ಮಾಹಿತಿ ತಿಳಿಯದೆ ಬಂದಂತಹ ಗ್ರಾಹಕರು ವಾಪಸ್ಸಾಗಿದ್ದಾರೆ. ಯಾದಗಿರಿಯಲ್ಲಿಯೂ ಕೂಡ ಪ್ರತಿಭಟನೆ ಜೋರಾಗಿತ್ತು. ಕರ್ತವ್ಯಕ್ಕೆ ಗೈರಾದ ಬ್ಯಾಂಕ್ ಸಿಬ್ಬಂದಿ ನಗರದ ಎಸ್ಬಿಐ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಮುಷ್ಕರದ ಸುದ್ದಿ ಗೊತ್ತಿಲ್ಲದೆ ಬ್ಯಾಂಕ್ಗೆ ಬಂದ ಜನರು ವಾಪಸ್ಸಾಗಿದ್ದಾರೆ.
ಬೈಕ್ ಟ್ಯಾಕ್ಸಿ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಹಿನ್ನೆಲೆಯಲ್ಲಿ ನಿಯಮಾವಳಿ ರೂಪಿಸುವುದಕ್ಕೆ ಸಾರಿಗೆ ಇಲಾಖೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಸಂಬಂಧಪಟ್ಟಂಗೆ ಸಾರಿಗೆ ಇಲಾಖೆ ಜೊತೆ ಸಭೆ ನಡೆಸೋಕೆ ಸಚಿವ ರಾಮಲಿಂಗಾರೆಡ್ಡಿ ನಿರ್ಧಾರ ಮಾಡಿದ್ದಾರೆ. ಶೀಘ್ರ ನಿಯಮಾವಳಿಗಳಿಗೆ ಜಾರಿಗೆಗೆ ಸಾರಿಗೆ ಇಲಾಖೆ ಸಿದ್ಧವಾಗ್ತಾ ಇದೆ. ಬೈಕ್ ಚಾಲಕರ ಪೊಲೀಸರ ವೆರಿಫಿಕೇಶನ್ ಕಡ್ಡಾಯದ ಜೊತೆ ನೋಂದಣಿ ಕೂಡ ಕಡ್ಡಾಯ ಮಾಡೋ ಸಾಧ್ಯತೆ ಇದೆ. ಬೈಕ್ ಟ್ಯಾಕ್ಸಿಗಳಿಗೆ ಯೆಲ್ಲೋ ಬೋರ್ಡ್, ಹೆಚ್ಚುವರಿ ಟ್ಯಾಕ್ಸ್ ಪಾವತಿ ಮಾಡಿಸಿಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಸವಾರರ ಸುರಕ್ಷತೆ ದೃಷ್ಟಿಯಿಂದ ISI ಹೆಲ್ಮೆಟ್ ಕಡ್ಡಾಯ ಬಳಕೆಗೆ ಸೂಚನೆ ಕೊಡಬಹುದಾಗಿದೆ. ಲಕ್ಕುಂಡಿ ಉತ್ಸವ ಆಚರಣೆಗೆ ಮಾಜಿ ಸಚಿವ SS ಪಾಟೀಲ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಾನು ಸಚಿವನಾಗಿದ್ದಾಗ 2005-6ರಲ್ಲಿ ಲಕ್ಕುಂಡಿ ಉತ್ಸವ ಆರಂಭ ಆಗಿತ್ತು. ಆದರೆ ನಂತರದ ದಿನಗಳಲ್ಲಿ ಲಕ್ಕುಂಡಿ ಉತ್ಸವ ಆಚರಣೆ ಮಾಡಲಿಲ್ಲ. ಹೀಗಾಗಿ ಮತ್ತೆ ಉತ್ಸವದ ಮೂಲಕ ಲಕ್ಕುಂಡಿ ಗತ ವೈಭವ ಸಾರುವ ಕೆಲಸ ಆಗಬೇಕು. ಉತ್ಸವ ಆಚರಣೆ ಮಾಡೋದ್ರಿಂದ ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ಮನವಿ ಮಾಡಿದ್ದಾರೆ. ಇದು ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವ ಉತ್ಖನನದ ವೇಳೆ ಕಳಸದ ಆಕಾರದ ಪ್ರಾಚೀನ ಕಾಲದ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ಉತ್ಖನನದ ಬಿ ಬ್ಲಾಕ್ನಲ್ಲಿ ಪ್ರಾಚ್ಯ ವಸ್ತು ಪತ್ತೆಯಾಗಿದ್ದು ಅಧಿಕಾರಿಗಳು ಪ್ರಾಚ್ಯ ವಸ್ತುವನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಮಧ್ಯೆ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಬಿದ್ದಿದೆ. ಐರೋಪ್ಯ ಒಕ್ಕೂಟದ 27 ದೇಶಗಳು ಮತ್ತು ಭಾರತದ ನಡುವಿನ ಈ ಡೀಲ್ ಅನ್ನ ಮದರ್ ಆಫ್ ಆಲ್ ಡೀಲ್ಸ್ ಎಂದು ಬಣ್ಣಿಸಲಾಗ್ತಾ ಇದೆ. ಯುರೋಪ್ನ ಬಹಳ ಪ್ರಬಲ ಶಕ್ತಿಯಾದಂತಹ ವಾಹನೋದ್ಯಮ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಈ ಡೀಲ್ನಿಂದ ಲಾಭವಾಗಲಿದೆ. ಇನ್ನು ರಕ್ಷಣಾ ಒಪ್ಪಂದಕ್ಕೆ ಭಾರತದ ಪರವಾಗಿ ಜೈಶಂಕರ್ ಸಹಿ ಹಾಕಿದ್ರೆ, ಅತ್ತ ವ್ಯಾಪಾರ ಒಪ್ಪಂದಕ್ಕೆ ಸಚಿವ ಪಿಯೂಷ್ ಗೋಯಲ್ ಸಹಿ ಹಾಕಿದ್ದಾರೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ಮಾತುಕತೆಯಲ್ಲಿ ಮುಕ್ತ ವ್ಯಾಪಾರಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ.